ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಕಿಚನ್. ನಮ್ಮ ರೆಸಿಪಿ ನಿಮ್ಮ ತಿಂಡಿ. ಇವತ್ತು ನಾವು ಅಕ್ಕಿ ರೊಟ್ಟಿ ಮಾಡೋದು ಹೇಗಂತ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್: ಕುಕ್ಕುಂಬರ್ ಗ್ರೇಟೆಡ್, ಕ್ಯಾರೆಟ್ ಗ್ರೇಟೆಡ್, ಇದರಲ್ಲಿ ನಾವು ಸಬ್ಬಾಕ್ಷಿ ಸೊಪ್ಪು ತೊಗೊಂಡಿದ್ದೀವಿ, ಮತ್ತು ಕರಿಬೇವು, ಕೊತ್ತಂಬರಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್, ಸಣ್ಣದಾಗಿ ಹಚ್ಚಿರೋಂಥ ಆನಿಯನ್ಸ್, ಚಿಲ್ಲೀಸ್ ಆ್ಯಂಡ್ ಬೀನ್ಸ್, ಸ್ವಲ್ಪ ಅದಕ್ಕೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲ್. ನಾವು ಬೆರೆಸ್ತಿದ್ದೀವಿ ಸನ್ಫ್ಲವರ್ ಆಯಿಲ್. ಈಗ ನಾವು ತೋರಿಸ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡೋಣ. ಫಸ್ಟ್ ನಾನು ಕುಕ್ಕುಂಬರ್ ಆ್ಯಡ್ ಮಾಡ್ತಾ ಇದ್ದೀನಿ, ಕ್ಯಾರೆಟ್, ಆನಿಯನ್ಸ್, ಚಿಲ್ಲೀಸ್ ಆ್ಯಂಡ್ ಬೀನ್ಸ್, ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಸಬ್ಬಾಕ್ಷಿ ಸೊಪ್ಪು, 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 3 ಟೇಬಲ್ ಸ್ಪೂನ್ ಆಯಿಲ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಕ್ಕೆ ನಾವು ಕೋಲ್ಡ್ ವಾಟರ್ ಆ್ಯಡ್ ಮಾಡಬಾರ್ದು, ಯಾಕಂದರೆ ರೊಟ್ಟಿ ಸರಿಯಾಗಿ ಬರಲ್ಲ. ಸೊ ನಾವು ಬಿಸಿನೀರು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ಇದು ಈಗ 10 ಮಿನಿಟ್ಸ್ ಹಾಗೆ ನೆನೆಯೋಕೆ ಬಿಟ್ಟಿದ್ದೀವಿ. ಇದಾಗಿದೆ. ಈಗ ನಾವು ಎಷ್ಟು ದೊಡ್ಡ ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತೊಗೋಬೋದು. ನಾನೀಗ ಚಿಕ್ಕದಾಗಿ ಮಾಡೋಕ್ಕೋಸ್ಕರ ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಫಸ್ಟ್ ಇದಕ್ಕೆ ಆಯಿಲ್ ಹಚ್ಚಿ, ನಾರ್ಮಲಾಗಿ ಎಲ್ಲರ ಮನೆಯಲ್ಲಿ ಹೋಳಿಗೆ ಕವರ್ ಇರುತ್ತೆ, ಅದರಿಂದ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ. ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ರೊಟ್ಟಿ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ಆಫೀಸ್, ಕಾಲೇಜ್ಗೆ ಹೋಗಬೇಕಾದ್ರೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದಾಗೆ ಸುಲಭವಾಗಿ ಈ ಅಕ್ಕಿ ರೊಟ್ಟಿಯನ್ನು ಮಾಡ್ಬೋದು. ಇದಾಗಿದೆ. ಬಿಸಿಯಾಗಿರೋ ತವಾಗೆ ಒಂಚೂರು ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ನಾವು ಮಾಡಿರೋ ಅಂಥ ಅಕ್ಕಿ ರೊಟ್ಟಿನ ತವ ಮೇಲೆ ಹಾಕ್ಬಿಟ್ಟು ಇದಕ್ಕೆ ಚೂರು ಆಯಿಲನ್ನು ಹಾಕಿ ಸೊ ಇದೀಗ ಆಗಿದೆ. ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ. ಅಕ್ಕಿ ರೊಟ್ಟಿ ಮತ್ತು ಹೀರೆಕಾಯಿ ಚಟ್ನಿ. ಈ ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತಿರಿ. ಥ್ಯಾಂಕ್ ಯು.